ಹಲೋ ಹಾಯ್ ಎವ್ರಿವನ್, ವೆಲ್ಕಮ್ ಟು ಮಣಿಮೂರ್ತಿ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ಕೃಷಿ ಮಾಹಿತಿಯಲ್ಲಿ ನಾನು ಪಾರ್ಟ್ 1 ಪಾರ್ಟ್ 2 ದಾಳಿಂಬೆ ವಿಡಿಯೋದಲ್ಲಿ, ಇದು ಪಾರ್ಟ್ 3 ವಿಡಿಯೋ. ಈ ವಿಡಿಯೋದಲ್ಲಿ ನಾನು ದಾಳಿಂಬೆ ಗೂಟಿ ಕಟ್ ಮಾಡಿದ ನಂತರ ಅದು ಮುಂದಿನ ಪ್ರೊಸೀಜರನ್ನು ಹೇಳ್ತಾ ಇದ್ದೀನಿ. ಈಗ ನೀವು ಏನು ನೋಡ್ತಾ ಇದ್ದೀರಾ ಈ ವಿಡಿಯೋದಲ್ಲಿ, ಈ ರೀತಿ ದಾಳಿಂಬೆ ಕಟ್ ಮಾಡ್ಕೊಂಬಂದಂಥ ಗಿಡದಿಂದ ಕಟ್ ಮಾಡ್ಕೊಂಬಂದಂತಹ ಗೂಟಿಗಳನ್ನು ಈ ರೀತಿ ಮತ್ತೆ ಚಿಗುರು ಬಂದಿರೋದನ್ನು, ಎಲ್ಲೆಲ್ಲಿ ಚಿಗುರು ಬಂದಿದೆಯೋ ಅದನ್ನೆಲ್ಲ ಮತ್ತೆ ಅವರು ಕತ್ತರಿಲಿ ಕಟ್ ಮಾಡ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು, ಎಲ್ಲೆಲ್ಲಿ ಎಲೆಗಳು ದೊಡ್ಡ ದೊಡ್ಡ ಚಿಗುರುಗಳು ಕಾಣಿಸುತ್ತೋ ಅದನ್ನೆಲ್ಲ ನೀಟಾಗಿ ಕಟ್ ಮಾಡ್ತಾ ಇದ್ದಾರೆ. ಒಂದು ಕೂಡ ಇಲ್ಲದೆ ಇರೋ ರೀತಿ ಕಟ್ ಮಾಡ್ತಾ ಇದ್ದಾರೆ. ಈ ರೀತಿ ಕಟ್ ಮಾಡಿರ್ತಕ್ಕಂಥ ಸೊಪ್ಪನ್ನು ಒಂದು ಜಲ್ಲೆಗೆ ಹಾಕ್ಕೊಂಡು ಅದನ್ನು ಬೇರೆ ಕಡೆ ಹಾಕ್ತಾರೆ. ಈ ರೀತಿ ಎಲ್ಲ ಗೂಟಿಲ್ಲೂ ಕೂಡ ಬಂದಿರತಕ್ಕಂಥ ಎಕ್ಸ್ಟ್ರಾ ಚಿಗುರುಗಳನ್ನು ತೆಗಿಬೇಕಾಗ್ತದೆ. ನೀವೇನು ಇದು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ, ಈ ರೀತಿ ಗೂಟಿನ ಒಬ್ಬರು ಎಕ್ಸ್ಟ್ರಾ ಚಿಗುರನ್ನು ಒಬ್ಬರು ತೆಗೆದುಕೊಟ್ರೆ ಇನ್ನೊಬ್ಬರು ಅದನ್ನು ಒಂದೊಂದಾಗೆ ಸಪ್ರೇಟ್ ಮಾಡ್ತಾರೆ. ಆ ಸಪ್ರೇಟ್ ಮಾಡಿ ಕತ್ತರಿ ಮಾಡಿದ ನಂತರ ಆ ಸಪ್ರೇಟ್ ಮಾಡೋಕ್ಕಾಗದೇ ಇರೋದನ್ನು ಈ ರೀತಿ ಮಿಷಿನಲ್ಲಿ ಕಟ್ ಮಾಡ್ಕೊತೀವಿ. ಯಾವುದು ಕತ್ತರಿಲಿ ಅಂದರೆ ಕೊಂಗೆ ದಪ್ಪ ಅಂತ ಅನಿಸುತ್ತೋ ಅದು ಕತ್ತರಿಲಿ ಆಗೋದಿಲ್ಲ. ಅಂಥವನ್ನ ಈ ರೀತಿ ಮಿಷಿನಲ್ಲಿ ಕಟ್ ಮಾಡ್ಕೊತೀವಿ. ಆ ಒಂದೊಂದನ್ನೇ ಸಪ್ರೇಟಾಗಿ ಕಟ್ ಮಾಡ್ಕೊತೀವಿ. ಇಲ್ಲಿ ಕೇಳಿಸ್ತಾ ಇರ್ಬೋದು ನಿಮಗೆ, ಮಿಷನ್ ಸೌಂಡು ಕೇಳಿಸಿರುತ್ತೆ. ಈ ರೀತಿ ಕತ್ತರಿಲಿ ಆಗದೇ ಇರೋದನ್ನು ಈ ರೀತಿ ಮಿಷಿನಲ್ಲಿ ಕಟ್ ಮಾಡ್ಕೊತೀವಿ. ಮಿಷಿನಲ್ಲಿ ಕಟ್ ಮಾಡ್ಕೊಂಡ ನಂತರ ನೀವು ಓದ್ ವಿಡಿಯೋದಲ್ಲಿ ನೋಡಿರ್ಬೋದು, ಎಲ್ಲ ಗೂಟಿಗಳನ್ನು ಒಂದು ಡ್ರಮ್ಮಲ್ಲಿ ಹಾಕಿ 1 ಅವರ್ ನೆನೆ ಹಾಕೋಕ್ಕೆ ಬಿಡ್ತೀವಿ ಅಂತಂತ ಹೇಳಿದ್ದೆ ಓದುವ ವಿಡಿಯೋದಲ್ಲಿ. ಅದರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹಾಗೆ ಐ ಕಾರ್ಡಲ್ಲೂ ಕೂಡ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಹಾಗೆ ಇದಷ್ಟನ್ನು ಕೂಡ ಕಟ್ ಮಾಡಿ ಆದ ನಂತರ ಏನು ದಪ್ಪ ಗೂಟಿ ಇದೆ ಅದನ್ನೆಲ್ಲ ಮಿಷಿನಲ್ಲಿ ಕಟ್ ಮಾಡಿದ ನಂತರ ಇದನ್ನು ಒಂದು ಡ್ರಮ್ಮಲ್ಲಿ ನೆನೆ ಹಾಕಿ ನೆಲದ ಮೇಲೆ ಹಾಕಿದ ನಂತರ ಇದ್ರದ್ದು ದಾರ ಬಿಚ್ಚುವಂತಹ ಒಂದು ಪ್ರೊಸೀಜರ್ಗೆ ಬರುತ್ತೆ. ದಾರ ಮತ್ತು ಅದರಲ್ಲಿರ್ತಕ್ಕಂಥ ಹಸಿರಾಗಿ ಏನು ಕಾಣ್ತಾ ಇದೆ ಎಲೆಗಳು, ಅದನ್ನೆಲ್ಲದನ್ನು ಕೂಡ ತೆಗಿಬೇಕಾಗ್ತದೆ. ದಾರವನ್ನು ಬಿಚ್ಚಬೇಕಾಗುತ್ತೆ ಮತ್ತು ಹಸಿರಾಗಿರ್ತಕ್ಕಂಥ ಎಲೆಗಳನ್ನು ಕೂಡ ಅದರಲ್ಲಿ ತರಿಬೇಕಾಗ್ತದೆ. ಮುಂಚೆನೇ ಕೊಂಗೆ ಎಲ್ಲ ಕಟ್ ಮಾಡಿ ಕೊಟ್ಟಿರ್ತಾರೆ ಅವರು, ಆದರೂ ಕೂಡ ಒಂದು ಸಣ್ಣದಾಗಿರ್ತಕ್ಕಂಥ ಎಲೆನೂ ಕೂಡ ಬಿಡಬಾರ್ದು, ಅದನ್ನು ಕೂಡ ಕೀಳಬೇಕಾಗುತ್ತೆ. ಅದು ಕಿತ್ತ ನಂತರ ಎಲ್ಲ ದಾರ ಬಿಚ್ಚಿದ ನಂತರ ಅವನ್ನೆಲ್ಲದನ್ನು ಕೂಡ ಒಂದು ಕ್ರೇಟಲ್ಲಿ ಸ್ಟಾಕ್ ಮಾಡ್ತೀವಿ. ಅಷ್ಟನ್ನು ಏನೇನು ಈ ಗೂಟಿಗಳಿದೆ ಚಿಕ್ಕ ಒಂದೊಂದು ಆಗಿ ಏನು ಕಟ್ ಮಾಡಿ ಹಾಕಿದ್ರು ಅದನ್ನೆಲ್ಲದನ್ನು ಕೂಡ ಒಂದು ಕ್ರೇಟಲ್ಲಿ ಅಷ್ಟನ್ನು ಕೂಡ ಸ್ಟಾಕ್ ಮಾಡ್ತೀವಿ. ಸ್ಟಾಕ್ ಮಾಡಿದ ನಂತರ ಇಲ್ಲೂ ಕೂಡ ಫಿಲ್ಟ್ರ್ ಆಗುತ್ತೆ. ಯಾವುದು ದಾರ ಬೇರೆ ಬಂದಿಲ್ವೋ ಅದನ್ನು ಅಲ್ಲೇ ಬಿಡ್ತೀವಿ, ಯಾವುದು ಬೇರೆ ಬಂದಿದೆಯೋ ಅದನ್ನು ಮಾತ್ರ ಕ್ರೇಟಿಗೆ ಹಾಕ್ತೀವಿ. ಈ ರೀತಿ ಕ್ರೇಟ್ಗಳಲ್ಲಿ ಸ್ಟಾಕ್ ಮಾಡ್ತೀವಿ. ಈ ಕ್ರೇಟ್ಗಳಲ್ಲಿ ಸ್ಟಾಕ್ ಮಾಡಿದಾಗ ಇದರಲ್ಲೂ ಕೂಡ ಮತ್ತೆ ಇದಕ್ಕೆ ನೀರು ಹಾಯಿಸ್ಬೇಕಾಗುತ್ತೆ. ಏಕೆಂದರೆ ಒಂದೊಂದು ಕೊಕೊಫಿಟ್ಗಳು ಡ್ರೈ ಆಗಿರುತ್ತೆ ಆಲ್ರೆಡಿಯಲ್ಲೇ ಬಿಸಿಲಿಗೆ, ಹಂಗಾಗಿ ಇದಕ್ಕೂ ಕೂಡ ನೀರು ಬಿಡಬೇಕಾಗುತ್ತೆ. ಡೈಲಿ ಬೆಳಿಗ್ಗೆ ನೀರು ಬಿಡ್ತಾನೆ ಇರ್ತೀವಿ ಅದಕ್ಕೆ. ಅದಾವಾಗ ಕೊಕೊಫಿಟ್ಟು ನೀರನ್ನು ಅಬ್ಸರ್ವ್ ಮಾಡ್ಕೊಳುತ್ತೆ, ಬೇರು ಯಾವಾಗಲೂ ಜೀವಂತವಾಗಿರೋ ರೀತಿ ಕಾಪಾಡುತ್ತೆ. ಈ ರೀತಿ ಏನು ನೀವು ಕ್ರೇಟಲ್ಲಿ ನೋಡ್ತಾ ಇದ್ದೀರಾ, ಇದಷ್ಟನ್ನು ಕೂಡ ದಾರ ಬಿಡಿಸಿ ಎಲೆ ಥರದ್ದು ದಾರ ಬಿಡಿಸಿ ಇರ್ತಕ್ಕಂಥ ಗೂಟಿಗಳಿವು. ನೆಕ್ಸ್ಟು ನಾನು ಮುಂದಿನ ವಿಡಿಯೋದಲ್ಲಿ ಇದನ್ನು ಯಾವ ರೀತಿ ಪ್ಯಾಕೆಟಿಂಗ್ ಮಾಡೋದು ಅಂತೇಳ್ಬಿಟ್ಟಂತ ತೋರಿಸ್ಕೊಡ್ತೀನಿ. ಅಲ್ಲಿವರೆಗೂ ಮಣಿಮೂರ್ತಿ ಯೂಟ್ಯೂಬ್ ಚಾನಲ್ನ ರೈತ ಮಾಹಿತಿ ಒಂದು ವಿಭಾಗಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣ್ತಕ್ಕಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ, ನಾನು ಆಗ ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ಸು ಕೂಡ ನಿಮಗೆ ಸಿಗುತ್ತೆ. ಇದು ಬೇರು ಬಂದಿರ್ತಕ್ಕಂಥ ದಾಳಿಂಬೆ ಗೂಟಿ. ಥ್ಯಾಂಕ್ ಯು ಸೋ ಮಚ್.